September 22nd, I think, for 2021, I had a press meet in Taj West End with the help of Mr. Navarasan. From that day, even the name was not decided at that time, Jollywood Studios and Adventures. But how many news have been carried that point of time is really, I have to be thankful for now. After 1-2 years of hard work, we finally built Jollywood and brought it to public, and you all gave an immense support last year 2023. We were in a lot of fear, like how we can, be into the Karnataka people, how they will welcome us, because hope you saw the audio visual of our chairman. We are based in education and then into films, and theme park is our first thing, and we have achieved almost near to close to 10 lakh people come, and the huge thanks for press and media, because without you this could have not been possible. So hereafter also hope you will give a best support for us. Thanks for coming, and we are very happy to welcome you again and again to our park. Please write the best thing of us. If any feedbacks also, we will be happily receive from your end. Thanks. When we keep this place jolly, so across the place wherever we are located, it's an entire manufacturing area. So everybody manufactures some products or the other. So we felt that we have to manufacture happiness. So our product is very clear. We manufacture happiness and memories. So those are the products which we manufacture in this area. So anybody feeling bored across anywhere, anytime they are welcome. And of course, all you people, all you, the press, media, thanks to all of you for your immense support, so that I hope you all will also feel happy when you are experiencing this place. Thank you, and over to sir. ನನ್ನ ಒಂದು ಈ ಜಾಗಕ್ಕೆ ಜಾಲಿವುಡ್ ಅಂತ ಏನು ಹೆಸರಿದೆ, ಮತ್ತು ಯಾರು ಜನರು ಇಲ್ಲಿ ಬರ್ತಾ ಇದ್ದಾರೆ, ಅವರ ಅನುಭವಗಳೇನು ಅಂತ ಒಂದು ಸಣ್ಣ ಸಾರಾಂಶವಾಗಿ ಹೇಳ್ತೇನೆ. ಈಗ ಬಶೀರ್ ಸರ್ ಹೇಳಿದರು, 10 ಲಕ್ಷ ಜನ ಮೊದಲನೆಯ ವರ್ಷ ಇಲ್ಲಿ ಬಂದಿದ್ದಾರೆ. ಮತ್ತು ಈ ಸ್ಕೂಲುಗಳು ಇಡೀ ಬೆಂಗಳೂರು ಸುತ್ತಮುತ್ತ ಜಾಗಗಳಿಂದ ಹೆಚ್ಚು ಕಡಿಮೆ 2-2.5 ಲಕ್ಷ ಜನಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿದ್ದಾರೆ. ಸೊ ಈಗ ನಮ್ಮ ಜಾಲಿವುಡ್ ಒಂದು ಹಾಲಿಡೇ ಡೆಸ್ಟಿನೇಷನ್ ಆಗಿ ಮತ್ತು ಸೇಫ್ ಪಿಕ್ನಿಕ್ ಏರಿಯಾ ಅಂತ ಪರಿಗಣಿಸಲಾಗಿದೆ. ಹಾಗೆಯೇ ಈಗ ನೀವು ನೋಡುತ್ತಾ ನಮ್ಮಲ್ಲಿ FITs ಅಂತ ಹೇಳಿದ್ರೆ ಫ್ಯಾಮಿಲೀಸ್ ಅಂತ ಬರ್ತಾರೆ. ಸೊ 3 ತರುಣರುಗಳು ಇಲ್ಲಿ ಬಂದು ಒಂದು ಸಂತೋಷ, ಉಲ್ಲಾಸ ಮತ್ತು ಉತ್ಸಾಹ ಪಡೆಯುವಂಥ ಒಂದು ಜಾಗ. ಈಗ ಕಲಲ್ ಸರ್ ಹೇಳಿದಂಗೆ, ವಿ ಮ್ಯಾನುಫ್ಯಾಕ್ಚರ್ ಹ್ಯಾಪಿನೆಸ್ ಆ್ಯಂಡ್ ವಿ ಸರ್ವ್ ಡಿಲೈಟ್ ಟು ದ ಕಸ್ಟಮರ್ ಅಂತ ಹೇಳುವಂಥ ಒಂದು ಉತ್ಸಾಹವಾದ ಜಾಲಿವುಡ್. ಜಾಲಿ ಅಂತ ಹೇಳಿದ್ರೆ ಉತ್ಸಾಹ. ಹಾಗೆಯೇ ಇಲ್ಲಿ ನಮಗೆ ಇನ್ನೊಂದು ಗ್ರೂಪ್ಸ್ ಅಂತ ಹೇಳಿದರೆ ಕಾರ್ಪೊರೇಟ್ ಕಂಪನಿಗಳಿಂದ ಪ್ರತಿಯೊಂದು ಅವರಿಗೆ ಒಂದು ವ್ಯವಸ್ಥೆ, ಹಾಲ್ ಆಗಿರ್ಬೋದು, ಒಂದು ತಮಾಷೆಯಾಗಿ ನಾವು ಹೇಳಬೇಕಾದ್ರೆ ಹಾಲಿಂದ ಆಲ್ಕೋಹಾಲ್ವರೆಗೂ ಸರ್ವ್ ಮಾಡುವಂಥ ಒಂದು ಜಾಗ. ಅವರಿಗೆ ವಿಧವಾದ ಹಾಲುಗಳು, ಅವರಿಗೆ ಅವರ ಸಂದರ್ಭಕ್ಕೆ ತಕ್ಕಂಗೆ ನಾವೆಲ್ಲ ಮಾಡಿಕೊಡ್ಬೋದು. ಸೊ ಹಾಗೆ ಈ ಕಾರ್ಪೊರೇಟ್ ಗ್ರೂಪ್ಸ್ ಫ್ಯಾಮಿಲಿ ಡೇ ಔಟ್ ಆಗಿ ಬರ್ಬೋದು, ಅವರ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೋಬೋದು, ಹಾಗೆ ಪ್ರಾಡಕ್ಟ್ ಲಾಂಚಸ್ ಮಾಡ್ಬೋದು. ಯಾವುದೇ ಒಂದು ಅವರು ಒಂದು ಉಲ್ಲಾಸ, ಉತ್ಸಾಹ ಮತ್ತು ಒಂದು ಇದು ಏನೇ ಪಡಿಬೇಕಂತ ಹೇಳಿದ್ರು ಜಾಲಿವುಡ್ ಹೆಸರಲ್ಲೇ ಜಾಲಿ ಅಂತ ಇರೋದ್ರಿಂದ ಸೊ ಒಂದು ಡಿಲೈಟನ್ನು ನಾವು ಇಲ್ಲಿ ಸರ್ವ್ ಮಾಡ್ತೀವಿ ಅಂತ ಹೇಳುತ್ತಾ ನನ್ನ ಈ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.
ಇವರ ನವರಸನವರ ಒಂದು ವಿಶ್ವಾಸಕ್ಕೆ ಮತ್ತು ನನ್ನ ಮೇಲೆ ನಂಬಿಕೆಗೆ ಬಂದಿರುವಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಒಂದು ಸ್ವಾಗತ ಮತ್ತು ಥ್ಯಾಂಕ್ಸ್ ಹೇಳ್ತಾ, ತುಂಬ ಲೇಟಾಗೋದಿಲ್ಲ, ಜಾಸ್ತಿ ಲೇಟ್ ಮಾಡೋದಿಲ್ಲ. ಈ ಜಾಲಿವುಡ್ಡು ಆಗಲೇ 1 ವರ್ಷ ಆಗೋದು ಆಶ್ಚರ್ಯ ಆಗ್ತಾಯಿದೆ. ಯಾಕೆಂದರೆ ಲಾಸ್ಟ್ ಇಯರು ಶಿವರಾಜ್ ಕುಮಾರ್ ಅವರು ಒಂದು ಇನಾಗ್ರೇಷನ್ ಮಾಡಿದಂಥ ಒಂದು ಜಾಲಿವುಡ್ಗೆ 1 ವರ್ಷ ತುಂಬಿದ ಸಂದರ್ಭದಲ್ಲಿ ಎಂಟೈರ್ ಜಾಲಿವುಡ್ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಗಣೇಶ್ ಅವರಿದ್ದರು, ಓನರ್ ಇದ್ದಾರಲ್ಲ, ಅವ್ರಿಗೆ ಸಾಮಾನ್ಯವಾಗಿ ಸಾಕ್ಷಾತ್ ಬ್ರಹ್ಮನೇ ಸೃಷ್ಟಿ ಮಾಡಿರಬೇಕು ಅಂತ ಅನ್ಕೋತೀವಿ ಫ್ರೀಯಾಗಿದ್ದಾಗ. ಯಾಕೆಂದರೆ ಇಷ್ಟೆಲ್ಲ ಸಾಧನೆ ಮಾಡೋದು ಹುಡುಗಾಟನೇ ಅಲ್ಲ, ಅದು ಎಜುಕೇಷನಲ್ಲಿದ್ದಾರೆ, ರಿಯಲ್ ಎಸ್ಟೇಟಲ್ಲಿದ್ದಾರೆ, ಹಾಸ್ಪಿಟ್ಲಲ್ಲಿದ್ದಾರೆ, ಆಮೇಲೆ ಸಿನಿಮಾದಲ್ಲಿದ್ದಾರೆ. ಸುಮಾರು ಜನ ಎಲ್ಲಾದರೂ ಇದ್ದಾರೆ ಅನ್ನೋದು ಕೇಳೋಕ್ಕಿಂತ ಎಷ್ಟೊಂದು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಹಾಗಾಗಿ ಅಂಥ ಪುಣ್ಯಾತ್ಮ ಇನ್ನೂ ಒಂದಷ್ಟು ವರ್ಷ ಬಾಳಬೇಕು, ಇನ್ನೂ ಒಂದಷ್ಟು ಜನ ಕೆಲಸ ಕೊಡಬೇಕು. ಮತ್ತು ಇದನ್ನು ನವರಸನವ್ರಿಗೆ ಒಪ್ಪಿಸಿದ್ದಾರೆ. ಅಂದರೆ ಸರಿಯಾದ ವ್ಯಕ್ತಿಗೆ ಇದನ್ನು ಕಂಪ್ಲೀಟ್ ಇನ್ಚಾರ್ಜ್ ಒಪ್ಪಿಸೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಸಿನಿಮಾ ಸಂಬಂಧಪಟ್ಟಿದ್ದು ಒಂದಷ್ಟೆಲ್ಲ ಆ್ಯಕ್ಟಿವಿಟೀಸ್ಗೆ ಅನುವು ಮಾಡಿಕೊಡಿ ಅಂತೇಳಿ ನಾನು ಸುಮಾರು ಸರಿ ನವರಸನವ್ರು ಹೇಳಿದ್ದೀನಿ. ಯಾಕೆ ನನಗೆ ಅವ್ರು ತುಂಬ ಫ್ರೆಂಡ್ ಇರೋದ್ರಿಂದ ಸುಮಾರು ಜನ ಪ್ರೊಡ್ಯೂಸರ್ಸ್ ನನಗೆ ಕೇಳ್ತಾರೆ, ಸರ್ ನೀವು ಹೇಳಿದ್ರೆ ಆಗುತ್ತೆ ಸರ್, ಮಾಡಿಕೊಡಿ ಸರ್. ನನಗೆ ಐ ಥಿಂಕ್ ಶೂಟಿಂಗ್ ಕೊಡೋಲ್ಲ ಅನ್ಕೋತೀನಿ ಇಲ್ಲಿ, ಯಾಕೆಂದರೆ ಬೇರೆ ಪಬ್ಲಿಕ್ಕೆಲ್ಲ ಇರೋದ್ರಿಂದ. ಅದು ನಾನು ನವರಸನಿಗೆ ತುಂಬ ರಿಕ್ವೆಸ್ಟ್ ಮಾಡಿದೆ, ಸಿನಿಮಾಗೆ ನೀವು ಇರೋದ್ರಿಂದ ಪ್ರೊಡ್ಯೂಸರ್ಗೆ ಅನುಕೂಲ ಮಾಡೋಂಥದ್ದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದೀನಿ. ಆಯಿತು ಅಂತ ಹೇಳಿದರೆ ಸಿನಿಮಾಗೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಆಲ್ರೆಡಿ ನೀವೆಲ್ಲರೂ ಕೂಡ ನನಗೆ ಗೊತ್ತಿರೋಂಗೆ ಮಾಧ್ಯಮದವರೆಲ್ಲನೂ ಇಲ್ಲಿ ಬಂದು ಜಾಲಿವುಡ್ಗೆ ಒಂದ್ಸರಿ ವಿಸಿಟ್ ಕೊಟ್ಟಿದ್ದೀನಿ ಅನ್ಕೋತೀನಿ. ಕೊಟ್ಟಿಲ್ಲ ಅಂದರೆ ಮತ್ತೆ ಈ ಬೇಸಿಗೆ ದಸರಾ ರಜಕ್ಕೆಲ್ಲ ಬಂದು ಎಲ್ಲ ಫ್ಯಾಮಿಲಿ ಸಮೇತ ಬನ್ನಿ, ಅದಕ್ಕೆ ಏನು ಬೇಕೋ ಅದು ವ್ಯವಸ್ಥೆ ಮಾಡಿಕೊಡ್ತಾರೆ ನವರಸ ಅಂತ ಹೇಳ್ತಾ ಎಂಟೈರ್ ಜಾಲಿವುಡ್ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. 45 ಕಿಲೋಮೀಟರ್ ದೂರದಲ್ಲಿ ಪ್ರೆಸ್ ಮೀಟಿಂಗ್ ಕರೆದ್ರು. ಎಲ್ಲರೂ ನಮ್ಮ ಮಾತಿಗೆ ಗೌರವ ಕೊಟ್ಟು ಇಷ್ಟು ದೂರ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಯಾಕೆಂದರೆ ಇಷ್ಟೊತ್ತು ಆಗಿದ್ರು ಪ್ರತಿಯೊಬ್ಬರು ಬಂದು ಅಟೆಂಡ್ ಮಾಡಬೇಕು. ಅದು ನೀವು ನಮ್ಮ ಮೇಲಿಟ್ಟಿರೋ ಒಂದು ಪ್ರೀತಿಯನ್ನು ಒಂದು ಆಶೀರ್ವಾದ ಅನ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಆಫ್ ಆಲ್ ಅದಕ್ಕೆ. ಆಮೇಲೆ 2021ನಲ್ಲಿ ಇದು ಬಶೀರ್ ಅವ್ರ ಕಡೆಯಿಂದ ನನಗೆ, ನಾವಿಬ್ಬರು ಏನಂದರೆ ಹಳೆಯ ಫ್ರೆಂಡ್ಸು, ನಾನು ಡಿಸ್ಟ್ರಿಬ್ಯೂಟರ್ ಆಗಿದ್ದಾಗಿಂದ ನಮ್ಮಿಬ್ಬರ ಸಂಬಂಧ. ಅಲ್ಲಿಂದ ಇವತ್ತು ಜಾಲಿವುಡ್ ಕರ್ಕೊಂಬಂದಿದೆ. ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಬಂದು ಬಶೀರ್ ಅವ್ರಿಗೆ. ಎರಡನೇದು 21ರಿಂದ ಈ ಜಾಲಿವುಡ್ ಓಪನ್ ಮಾಡೋವರೆಗೂ ಸಾಕಷ್ಟು ಅಡೆತಡೆಗಳೆಲ್ಲ ಅನುಭವಿಸ್ಕೊಂಡು, ಎಷ್ಟೇ ಕಷ್ಟಗಳು ಬಂದರು, ಎಷ್ಟೇ ಅಡೆತಡೆಗಳು ಬಂದರು, ಇದನ್ನು ತಡ್ಕೊಂಡು ಓಪನ್ ಮಾಡಿದ್ವಿ. ಲಾಸ್ಟ್ ಇಯರು ನಿಮಗೆಲ್ಲ ಗೊತ್ತು, ಎಲ್ಲರನ್ನೂ ಕರೆದಿದ್ವಿ, ನೀವೆಲ್ಲ ಬಂದು ಅವತ್ತು ಕೊಟ್ಟಿದ್ದ ಸಪೋರ್ಟು 1 ವರ್ಷದವರೆಗೂ 10 ಲಕ್ಷ ಜನ ಬರೋವರೆಗೂ ಆಗಿದೆ. ನೀವೆಲ್ಲ ನೋಡ್ತಿರ್ತೀರ ನಮ್ಮ MMBL ಆಗಿರ್ಬೋದು, ಪ್ರತಿಯೊಂದರಲ್ಲೂ ಜಾಲಿವುಡ್ ಲೋಗೋ ಹೋಗ್ತಾನೇ ಇರುತ್ತೆ ಎಲ್ಲೋದ್ರೂ. ಕಾರಣ ಏನು ಅಂದರೆ ನಮ್ಮ ಐಶ್ವರ್ಯ ಗಣೇಶ್ ಸರ್ ಬಂದ್ಬಿಟ್ಟು ನಮ್ಮನ್ನು ನಂಬಿ ಒಂದು ಪ್ರಾಡಕ್ಟ್ನ ಕೈ ಕೊಟ್ಟಿದ್ದಾರೆ. ನೋಡಿ, ಅವರು ತಮಿಳ್ನಾಡಲ್ಲಿದ್ದರು, ಕರ್ನಾಟಕದಲ್ಲಿ 5 ಶಾಲೆಗಳಿದೆ. ಏಕೆಂದರೆ ಅವ್ರಿಗೆ ಏನು ಗೊತ್ತಾ, ಎಲ್ಲ ಕಡೆನೂ ಅಂದರೆ ಎಲ್ಲ ಕಡೆ ಕೆಲಸ ಕೊಡ್ತಾರೆ. ಯಾವುದೇ ಊರಿಗೆ ಹೋದರೂ ಅಲ್ಲಿ ಫಸ್ಟು ಸ್ಕೂಲ್ಸು, ಕಾಲೇಜಸ್ಸು, ಎಜುಕೇಷನ್ನು. ಅದೇ ಥರ ಇವತ್ತು ಜಾಲಿವುಡ್ ಅನ್ನೋ ಸ್ಟುಡಿಯೋ ಓಪನ್ ಮಾಡಿ ಸುಮಾರು 500 ಜನ ಇಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟವ್ರೆ. ಆಚ ಕಡೆಯಿಂದ ಒಂದು 300-400 ಜನ ಕೆಲಸ ಮಾಡ್ತಾರೆ. ಇಲ್ಲ ಒಂದು 1000 ಜನಕ್ಕೆ ಇವತ್ತು ಉದ್ಯೋಗವನ್ನು ಒಂದು ಕರ್ನಾಟಕದಲ್ಲಿ ತಂದು ನಮ್ಮ ಎಲ್ಲ ಕನ್ನಡಿಗರಿಗೂ ಅವ್ರು ಫಸ್ಟ್ ಏನಂತಂದ್ರೆ, ಇವತ್ತು ಒಂದು ಮಾತೃ ಸಂಸ್ಥೆಯಾದ ಒಂದು ಕನ್ನಡ ಇಲ್ಲಿ ಬಂದ್ಬಿಟ್ಟು ಅವ್ರು ತಮಿಳವರೇ ಆಗಿದ್ರು. ಇಲ್ಲಿ ಬಂದು ಅವ್ರು ಏನಂತಾರೆ ಗೊತ್ತಾ, ಫಸ್ಟು ನಮಗೆ ಲೋಕಲ್ ಅವ್ರಿಗೆ ಪ್ರಿಫರೆನ್ಸ್ ಕೊಡೋಣ. ಇಲ್ಲಿ ಅದೇ ಅವ್ರಿಗೆ ಯಾವತ್ತೂ ಅದು ನಮಗೂ ಹೇಳೋದೇನೆ, ಇಲ್ಲಿ ಲೋಕಲ್ ಎಷ್ಟೇ ಜನ ಕೆಲಸ ಮಾಡಿ ಫಸ್ಟು ಲೋಕಲ್ ಪ್ರಿಫರೆನ್ಸ್ ಕೊಡಿ, ಆಮೇಲೆ ಇದೆಲ್ಲ ಮಾಡೋಣ ಅಂದ್ಬಿಟ್ಟು 85% ನಮ್ಮ ಕನ್ನಡಿಗರಿದ್ದಾರೆ. ಇನ್ನು 15% ಮಾತ್ರ ಮೇಯ್ನು ಈಗ ಅದರ ಎಕ್ಸ್ಪೀರಿಯನ್ಸ್ ಇರುವಂಥ ಪರ್ಸನ್ಸ್ನ ಇಲ್ಲಿ ಇವತ್ತು ಇದು ಮಾಡಿದ್ದಾರೆ. ಬಟ್ 85% ನಮ್ಮ ಕನ್ನಡಿಗರನ್ನ ಇಲ್ಲಿ ಎಲ್ಲರಿಗೂ ಕೆಲಸ ಕೊಟ್ಟು ಇವತ್ತು ಅದು ಲೋಕಲ್ ಏರಿಯಾದವ್ರಿಗೆ ಫಸ್ಟ್ ಪ್ರಾಧಾನ್ಯತೆ ಕೊಡ್ತಾರೆ. ಈ ಥರ ಪ್ರತಿಯೊಂದು ವಿಷಯದಲ್ಲೂ ಅವರು ನಾವೇನೇ ಒಂದು ಸಜೆಷನ್ ಕೊಟ್ಟು, ಸರ್ ಹಿಂಗೆಲ್ಲ ಹಿಂಗೆ ಮಾಡೋಣ, ಈ ಥರ ಮಾಡೋಣ ಅಂದರೆ ಒಂದೇ ಹೇಳ್ತಾರೆ, ನವರಸ ನಿನ್ಗೆ ಹೇಳಿದ್ದೀನಿ, ನಾನು ಏನು ಬೇಕೋ ಬಶೀರ್ ಅವ್ರ ಹತ್ರ, ಕಲಾಲ್ ಅವ್ರ ಹತ್ರ ನಮ್ಮ ಮಾತಾಡಿ ನೀವು ಹೋಗ್ತಾ ಇದ್ದೀನಿ ಮಾಡಿ. ಒಟ್ಟಾರೆ ಏನು ಅಂದರೆ ಅವರು ಗೋಲು ನನಗೆ ಇಷ್ಟ ಆಯಿತು. ಯಾಕಂದರೆ ಒಬ್ಬರು ಅಷ್ಟು ಜನ ಕೆಲಸ ಕೊಡೋದು, ಉದ್ಯೋಗ ಕೊಟ್ಟು ಒಂದು ಇದು ಮಾಡೋದು ಅಂದರೆ ಅದು ದೊಡ್ಡ ವಿಷಯ. ನನ್ನ ಕೈಲಾಗಿದ್ದು ಏನೇನೆಲ್ಲ ನನ್ನ ಕಡೆಯಿಂದ ಮಾಡ್ಬೋದು ಅದನ್ನೆಲ್ಲರೂ ನಾನು ಜಾಲಿವುಡ್ ಅವತ್ತಿಂದ ಇವತ್ತೊಂದು ಮಾಡ್ಕೊಂಬಂದಿದ್ದೀನಿ. ಬಟ್ ಇವತ್ತು ಮಾಡಿದ್ರು ತುಂಬ ಖುಷಿಯಿಂದ ಇದೆ. ಎಲ್ಲೇ ಒಂದು ಜಾಲಿವುಡ್ ನಮ್ಮದು ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ 10 ಲಕ್ಷ ಜನ ವಿಸಿಟ್ ಮಾಡಿದ್ದಾರೆ, ಸಾಕಷ್ಟು 2.5 ಲಕ್ಷ ಜನ ಸ್ಕೂಲ್ ಮಕ್ಕಳು ವಿಸಿಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಬಂದವರು ಇವತ್ತು ಇಷ್ಟು ಚೆನ್ನಾಗಿ ಮಾಡ್ತಾರೆ. ಇದೆಲ್ಲ ಅಲ್ಲದೆ ನಮಗೆ ಶೂಟಿಂಗ್ಸ್ಗೆ, ಅದೇ ಅಣ್ಣ ಹೇಳಿದ್ರಲ್ಲ ಸ್ಟಾರ್ಟಿಂಗಲ್ಲೇ ರಿಕ್ವೆಸ್ಟ್ ಮಾಡಿದ್ರು, ಬಟ್ ಶೂಟಿಂಗ್ಸ್ಗೆಲ್ಲ ಕೊಡ್ತಾ ಇದ್ದೀವಿ ಜಾಗಗಳು. ಇವತ್ತು ಶೂಟಿಂಗ್ಸ್ ನೀವು ನೋಡ್ಬೋದು, ಬಂದಾಗ ಶೂಟಿಂಗ್ ನಡೀತಾ ಇದೆ.
ಸಾಕಷ್ಟು ಸಿನಿಮಾದವರು ಬಂದು ಶೂಟಿಂಗು ಮತ್ತು ಯಾಕಂದರೆ ಇವತ್ತು ಈ ಥರ ಒಂದು ಸ್ಟ್ರೀಟ್ಗೆ ಹೋಗಿದ್ರೆ ಫಾರಿನ್ಗೆ ಹೋಗಬೇಕು ಇಲ್ಲ ಒಂದು ಸೆಟ್ ಆಗ್ಬೇಕು. ಇವತ್ತು ಅಂಥದ್ದನ್ನು ಒಂದು ರೀಸನಬಲ್ ರೇಟಲ್ಲಿ ಇವತ್ತು ಎಲ್ಲರೂ ನಮ್ಮ ಸಿನಿಮಾದವರಿಗೆ ಶೂಟಿಂಗ್ ಸಿಗ್ತಾ ಇದೆ, ಜಾಗ ಒಂದು ಒಳ್ಳೆ ಲೊಕೇಶನ್ ಸಿಗ್ತಾ ಇದೆ ಅಂದರೆ ಅದು ಜಾಲಿವುಡ್ ನಮ್ಮ ಗಣೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ಆಯಿತು ಜನ ಎಲ್ಲ ಕಮ್ಮಿ ಇದ್ದಾಗ ಅಂದರೆ ಮಂಡೇ ಟು ಫ್ರೈಡೇವರೆಗೂ ಶೂಟಿಂಗ್ ತೊಂದರೆ ಕೊಡಿ, ಪಬ್ಲಿಕ್ ಹಾಲಿಡೇಸು ಸಾಟರ್ಡೆ ಸಂಡೇ ಬಿಟ್ಟು ನಿಮಗೆ ಇದೆಲ್ಲ ದಿವಸ ಕೊಡಿ ಅಂತ ಹೇಳಿದ್ದಾರೆ. ನೈಟ್ ಆ್ಯಂಡ್ ಡೇ ಬಂದಾಗಲೂ ಕೊಟ್ಟು ಮಾಡ್ತಾಯಿದ್ದೀವಿ. ಎಲ್ಲ ಸಿನಿಮಾದವ್ರಿಗೂ ಒಂದು ದೊಡ್ಡ ಅನುಕೂಲ ಆಗಿದೆ ಇದು. ಇದರಿಂದ ಇವತ್ತು ಜಾಲಿವುಡ್ ಸ್ಟುಡಿಯೋಸ್ ಒಂದು ವರ್ಷ ಪೂರ್ತಿಯಾಗಿದೆ. ಇದನ್ನು ಈ ಖುಷಿನ ಹಂಚ್ಕೋಬೇಕು ಅಂತ ಅಂದ್ಕೊಂಡ್ವಿ. ಇದನ್ನು ಎಲ್ಲೋ ಬೆಂಗಳೂರು ಸಿಟಿಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಾಗ ಇಲ್ಲ, ನಾವು ಜಾಲಿವುಡ್ ಸ್ಟುಡಿಯೋಗೆ ಒಂದು ವರ್ಷ ಆಗಿರೋದು, ಇಲ್ಲೇ ಕೆಲಸನ ಇಲ್ಲೇ ಒಂದು ಇದು ಮಾಡೋಣ, ಎಲ್ಲ ಜೊತೆ ಒಂದು ಗೆಟ್ ಟುಗೆದರ್ ಮಾಡೋಣ ಅನ್ನೋದಕ್ಕೋಸ್ಕರ ಇವತ್ತೆಲ್ಲ ನಿಮ್ಮನ್ನು ಕರೆಸಿದ್ದೀನಿ. ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷವಾಗಿದೆ. ಎಲ್ಲರೂ ದಯವಿಟ್ಟು ಇವತ್ತು ಈಗ ಸಪೋರ್ಟ್ ಮಾಡಿದ್ರು, ಹೀಗೆ ಮುಂದಕ್ಕೂ ಸಪೋರ್ಟ್ ಮಾಡಿ. ಜಾಲಿವುಡ್ಡು ಇದೇ ಥರ ಎಲ್ಲ ವರ್ಷ ಮುಂದೆ ಸಾಗಲಿ. ಎಂಟೈರು ನಮ್ಮ ಜಾಲಿವುಡ್ ಟೀಮ್ ಆಲ್ ದಿ ಬೆಸ್ಟ್. ನೋಡಿ ಅಲ್ಲೊಂದು ಟೀಮ್ ಕೂತಿದೆ, ಪಾಪ ಅವರು ನೈಟು ಡೇ ಎಲ್ಲ ಕಷ್ಟಪಟ್ಟು ಈ ಕಡೆ ಮುಂದೆ ನಾವು ಕ್ಯಾಮ್ರಾ ಮುಂದೆ ಒಂದು 4 ಜನ ಕೂತಿದ್ದೀವಿ, ಕ್ಯಾಮ್ರಾ ಹಿಂದೆ 500 ಜನ ಇದ್ದಾರೆ ಇದರ ಹಿಂದೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಇವತ್ತೊಂದು ವರ್ಷ ಇಲ್ಲಿವರೆಗೂ ಬರೋಕ್ಕೆ ಎಲ್ಲರ ಸಹಕಾರನೂ ಆಗಿದೆ. ನಮ್ಮ ಮಾಧ್ಯಮಗಳಿಗೆ ಸ್ಪೆಷಲ್ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಇಲ್ಲಿನ ಇವತ್ತಿನ ಸಂದರ್ಭ 1 ವರ್ಷದ ಪೂರೈಸಿದ್ದರಿಂದ ನಮ್ಮ ವೇಲ್ ಸರ್ ಒಂದೇ ಮಾತು ಕೇಳಿದ್ರು, ಮೀಡಿಯಾವ್ರಿಗೆ ಥ್ಯಾಂಕ್ಸ್ ಮಾಡಬೇಕು ಸರ್, ಈ ಥರ ಇದರಿಂದ ಅವ್ರು ಬರೋಕ್ಕಾಗಲಿಲ್ಲ, ಅದು ಅವ್ರದ್ದು ಫ್ಲೈಟ್ ಇದಾಗಿದೆ ಅಂತ ಒಂದು ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಒಂದು ಥ್ಯಾಂಕ್ಸ್, ಒಂದು ವಿಡಿಯೋ ಬೈಕ್ ಮುಖಾಂತರ ಕಳಿಸಿದ್ದಾರೆ. ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈ ಎರಡೂ ಸಿನಿಮಾ ಶೂಟಿಂಗ್ಗೆ ಉಪಯೋಗಿಸ್ಕೊಳ್ಳುವಂಥ ಒಂದು ಅತ್ಯುತ್ತಮ ಒಂದು ವ್ಯವಸ್ಥೆ. ಅದಾಗಿ ಈ ಬರೋ ವರ್ಷ ಸ್ಪರ್ಧೆಗೆ ಇನ್ನೊಂದಷ್ಟು ರೈಡ್ಸ್ ಮತ್ತು ಇದೆಲ್ಲ ಆ್ಯಡ್ ಮಾಡ್ತೀವಿ. ಮಕ್ಕಳಿಗೆ 2.5 ಲಕ್ಷ ಜನ ಮಕ್ಕಳು ಬಂದಿದ್ದಾರೆ ಅಂತ ಹೇಳಿದ್ರೆ, ಸೊ ಅವ್ರಿಗೇನಾರ ಸ್ಕೂಲಿಂದನೋ ಅಥವಾ ಪರ್ಸೆಂಟೇಜ್ ಅದರಲ್ಲಿ ಆಫರ್ಸ್ ಇದೆಯಾ? ಹೌದು ಸರ್, ಯಾವಾಗಲೂ ಸ್ಕೂಲ್ ಮಕ್ಕಳಿಗೆ ಅವರಿಗೆ ಒಂದು ವಿಶೇಷವಾದ ಡಿಸ್ಕೌಂಟನ್ನು ಕೊಟ್ಟು, ಯಾಕಂದರೆ ಅದು ಗ್ರೂಪ್ ಬುಕ್ಕಿಂಗ್ಸ್ ಆಗಿ ಬರೋದ್ರಿಂದ ಅವರಿಗೆ ಒಂದು ಅತ್ಯುತ್ತಮವಾದ ಡಿಸ್ಕೌಂಟ್ಸನ್ನು ಕೊಟ್ಟು ಮತ್ತು ಟೀಚರ್ಸ್ಗೂ ಫ್ರೀ ಬಿಟ್ಟು ಕಳಿಸ್ಕೊಡ್ತೀವಿ. ಎಲ್ಲಿದೆ ಕಾಣಿಸಿಲ್ಲ? ನಿಮ್ಮ ಫ್ರೆಂಡಿಂದ ಬಂದಿಲ್ಲ ಸರ್, ಬಂದ್ರ ಹಾಕಿದ್ದಾರೆ. ಎಲ್ಲ ಆಗಿದೆ. ಥ್ಯಾಂಕ್ ಯು. ಅವಾಗ ಅಪ್ಡೇಟ್ ಮಾಡಿ. ಥ್ಯಾಂಕ್ ಯು. ನೀವು ಹೇಳಿದ್ಮೇಲೆ ಮುಗೀತು. ಥ್ಯಾಂಕ್ ಯು. ನಾನು ಬೀಚ್ ಶೂಟಿಂಗ್ ಅಂತ ಕ್ಯಾನ್ಸಲ್ ಮಾಡಿದ್ದೀನಿ. ಕಾರಣ ಏನಕ್ಕೆ ಅಂದರೆ ಈಗ ಪಾಪ ಅವ್ರು ದುಡ್ಡು ಕೊಟ್ಟು ಒಳ್ಳೆ ಬಂದಿರ್ತಾರೆ, ಅವ್ರಿಗೆ ಪ್ರೈವೇಸಿ ಬೇಕು. ಅವರು ಒಳ್ಳೆ ಬೀಚಲ್ಲಿ ಆಟ ಆಡ್ತಾ ಇರ್ತಾರೆ, ಮಕ್ಕಳ ಜೊತೆ ಇರ್ತಾರೆ, ಏನೋ ಒಂದಿರ್ತಾರೆ. ಈಗ ನಾವೇ ಆಗಲಿ ನಮ್ಮ ಸಿನಿಮಾ ಶೂಟಿಂಗ್ ಮಾಡೋ ಟೈಮಲ್ಲಿ ಕ್ಯಾಮ್ರಾ ಯಾವ ಕಡೆ ಇರ್ತೀವಿ, ಏನು ಕಳಿಸ್ತೀವಿ, ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಈ ಕಾರಣಕ್ಕೆ ಆ ಬೀಚ್ ಏನೇನೋ ಶೂಟಿಂಗೇ ರಿಸ್ಟ್ರಿಕ್ಟೆಡ್ ಮಾಡಿದ್ದೀವಿ, ಶೂಟಿಂಗ್ ಕೊಡೋದೇ ಇಲ್ಲ. ಎಷ್ಟೋ ಸಿನಿಮಾಗಳು ಕಂಪ್ನಿ ಪಬ್ಲಿಸಿಟಿ ಕೂಡ ಅದು ಆ ವಿಡಿಯೋಸ್ ಏನಾದರೂ ಬಳಸ್ಕೊಂಡಿದ್ದೀರಿ ಸಂತೋಷಕ್ಕೆ ಇಲ್ಲ, ಅದು ನಾವು ಶೂಟ್ ಮಾಡೋ ಸರ್. ಈಗ ನಾವೇನು ಮಾಡಿದ್ದೀವಿ ಬೀಚಿದು, ಅದು ನಾವು ಆರ್ಟಿಸ್ಟ್ ಇಟ್ಟು ಶೂಟ್ ಮಾಡಿರೋ ವಿಡಿಯೋ, ಅವ್ರದ್ದು ಪಬ್ಲಿಕ್ ನಾವು ಯೂಸ್ ಮಾಡ್ತಾ ಇದ್ದೀವಿ.